2026 ಜ್ಯೇಷ್ಠ ಮಾಸ ತುಳಸಿ ಪೂಜೆಯ ವಿಶೇಷತೆ ಏನು? ಜ್ಯೇಷ್ಠ ಮಾಸದಲ್ಲಿ ನಾವು ಆ ಮಾಸಕ್ಕೆ ಸಮರ್ಪಿತವಾದ ದೇವರ ಆರಾಧನೆಯನ್ನು ಮಾಡುತ್ತೇವೆಯಾದರೂ ಈ ಮಾಸದಲ್ಲಿ ತುಳಸಿ ಪೂಜೆಯನ್ನು ಮಾಡುವುದು ಹೆಚ್ಚು ಪ್ರಯೋಜನಕಾರಿಯಾಗಿದೆ. 2026 ಜ್ಯೇಷ್ಠ ಮಾಸದಲ್ಲಿ ತುಳಸಿ ಪೂಜೆಯನ್ನು ಮಾಡುವುದರ ಪ್ರಯೋಜನವೇನು? ಈ ಮಾಸದಲ್ಲೇಕೆ ನೀವು ತುಳಸಿ ಚಾಲೀಸಾವನ್ನು ಪಠಿಸಬೇಕು? ಹಿಂದೂ ಧರ್ಮದಲ್ಲಿ ಪ್ರತಿಯೊಂದು ಮಾಸವೂ ತನ್ನದೇ ಆದ ವಿಶೇಷತೆಯನ್ನು ಪಡೆದುಕೊಂಡಿದೆ. ನಿನ್ನೆಯಿಂದ ಅಂದರೆ ಮೇ 17 ಭಾನುವಾರದಿಂದ 2026 ಜ್ಯೇಷ್ಠ ಮಾಸ ಪ್ರಾರಂಭವಾಗಿದೆ. ಈ ತಿಂಗಳಲ್ಲಿ ನಾವು ಮಾಡುವಂತಹ ಪೂಜೆ ಮತ್ತು ದಾನವು ನಮಗೆ ಮಾನಸಿಕ ಶಾಂತಿಯನ್ನು ತಂದುಕೊಡುವುದು, ಜಾತಕದಲ್ಲಿನ ಗ್ರಹದೋಷಗಳನ್ನು ತೆಗೆದುಹಾಕುವುದು ಎನ್ನುವ ನಂಬಿಕೆಯಿದೆ. ಜ್ಯೇಷ್ಠ ಮಾಸದಲ್ಲಿ ನಾವು ದೇವರನ್ನು ಹೇಗೆ ಪೂಜಿಸುತ್ತೇವೆಯೋ ಹಾಗೆ ತುಳಸಿ ಗಿಡವನ್ನು ಕೂಡ ಪೂಜಿಸುವ ಸಂಪ್ರದಾಯವಿದೆ. ಜ್ಯೇಷ್ಠ ಮಾಸದಲ್ಲಿ ತುಳಸಿ ಗಿಡವನ್ನು ಪೂಜಿಸುವುದರಿಂದ ನೀವು ಲಕ್ಷ್ಮೀದೇವಿಯ ವಿಶೇಷ ಆಶೀರ್ವಾದವನ್ನು ಪಡೆದುಕೊಳ್ಳುತ್ತೀರಿ. ಈ ಮಾಸದಲ್ಲಿ ತುಳಸಿ ಗಿಡವನ್ನು ಪೂಜಿಸುವುದರ ಜೊತೆಗೆ ತುಳಸಿ ಮಂತ್ರವನ್ನು ಸ್ತೋತ್ರವನ್ನು ಕೂಡ ಪಠಿಸಬೇಕೆನ್ನುವ ನಿಯಮವಿದೆ. ತುಳಸಿ ಮಂತ್ರವನ್ನು ಪಠಿಸುವುದು, ತುಳಸಿಯ ಮುಂದೆ ದೀಪವನ್ನು ಹಚ್ಚಿಡುವುದು ನಿಮಗೆ ಸಂತೋಷ ಮತ್ತು ಸಮೃದ್ಧಿಯನ್ನು ತರುವುದು. ವಿಷ್ಣು ಪ್ರಿಯಳಾದ ತುಳಸಿಗೆ ಸೇವೆ ಸಲ್ಲಿಸುವುದರಿಂದ ಬಡತನ ದೂರವಾಗುತ್ತದೆ ಮತ್ತು ಲಕ್ಷ್ಮೀದೇವಿ ನಿಮ್ಮ ಮನೆಯನ್ನು ಆಗಮಿಸುತ್ತಾಳೆ. ಜ್ಯೇಷ್ಠ ಮಾಸದ ಅವಧಿಯಲ್ಲಿ ತುಳಸಿ ಸೇವೆಯನ್ನು ಮಾಡುವುದು ಅತ್ಯಂತ ಫಲಪ್ರದವೆಂದು ಪರಿಗಣಿಸಲಾಗುತ್ತದೆ. 2026 ಜ್ಯೇಷ್ಠ ಮಾಸದಲ್ಲಿ ತುಳಸಿಯನ್ನು ಪೂಜಿಸುವುದರ ಪ್ರಯೋಜನವೇನು ಎಂಬುದನ್ನು ತಿಳಿದುಕೊಳ್ಳೋಣ. 1. ಜ್ಯೇಷ್ಠ ಮಾಸದಲ್ಲಿ ತುಳಸಿ ಪೂಜೆ ಮಾಡುವುದರ ಮಹತ್ವವೇನು? ಜ್ಯೇಷ್ಠ ಮಾಸವು ಸೂರ್ಯದೇವನೊಂದಿಗೆ ಮತ್ತು ವಿಷ್ಣು ದೇವನೊಂದಿಗೆ ಸಂಬಂಧವನ್ನು ಹೊಂದಿರುವ ಮಾಸವಾಗಿದೆ. ಈ ಮಾಸದಲ್ಲಿ ವಿಷ್ಣು ಮತ್ತು ಸೂರ್ಯನನ್ನು ಪೂಜಿಸುವುದು ಪ್ರಯೋಜನಕಾರಿ ಎಂದು ಹೇಳಲಾಗುತ್ತದೆ. ಜ್ಯೇಷ್ಠ ಮಾಸದಲ್ಲಿ ತುಳಸಿಯನ್ನು ನಿಯಮಿತವಾಗಿ ಪೂಜಿಸುವ ಮತ್ತು ಕ್ರಮಬದ್ಧವಾಗಿ ಪೂಜಿಸುವ ಮನೆಯಲ್ಲಿ ಲಕ್ಷ್ಮೀನಾರಾಯಣರು ಶಾಶ್ವತವಾಗಿ ನೆಲೆಸುತ್ತಾರೆ ಎನ್ನುವ ನಂಬಿಕೆಯಿದೆ. ಸುಡುವ ಶಾಖದ ಮತ್ತು ತೀವ್ರವಾದ ಸೂರ್ಯನ ಕಿರಣಗಳ ಮಧ್ಯೆಯೂ ತುಳಸಿ ಗಿಡವನ್ನು ಹಸಿರಾಗಿ ಹಾಗೂ ಒಣಗದಂತೆ ಇಡುವುದು ಸೇವೆ ಮತ್ತು ಸಮೃದ್ಧಿಯ ಸಂಕೇತವಾಗಿದೆ. 2026 ಜ್ಯೇಷ್ಠ ಮಾಸದಲ್ಲಿ ತುಳಸಿ ಚಾಲೀಸವನ್ನು ಪಠಿಸುವುದರ ಪ್ರಯೋಜನಗಳೇನು? ಹಣಕಾಸಿನ ಪ್ರಯೋಜನಗಳು. 2026 ಜ್ಯೇಷ್ಠ ಮಾಸದಲ್ಲಿ ನಿರಂತರವಾಗಿ ನೀವು ತುಳಸಿ ಚಾಲೀಸವನ್ನು ಪಠಿಸುವುದರಿಂದ ಹಣಕಾಸಿನ ಪ್ರಯೋಜನಗಳನ್ನು ಪಡೆದುಕೊಳ್ಳುತ್ತೀರಿ. ಇದು ನಿಮ್ಮ ಮನೆಯಲ್ಲಿನ ಬಡತನವನ್ನು ನಾಶ ಮಾಡುವುದು, ಹೊಸ ಆದಾಯದ ಮೂಲಗಳನ್ನು ಸೃಷ್ಟಿ ಮಾಡುವುದು. ಕೌಟುಂಬಿಕ ಶಾಂತಿ. ಮನೆಯಲ್ಲಿ ಮನಃಶಾಂತಿ ಇಲ್ಲದೆ ಇದ್ದರೆ, ಕೌಟುಂಬಿಕ ಘರ್ಷಣೆಗಳಿಂದ ಅಥವಾ ಮನೆಯಲ್ಲಿನ ಕಲಹಗಳಿಂದ ಕುಟುಂಬದ ಸದಸ್ಯರ ನಡುವೆ ಮನಸ್ತಾಪಗಳು ಹೆಚ್ಚಾಗುತ್ತಿದ್ದರೆ ಅಂತಹ ಸಂದರ್ಭದಲ್ಲಿ ಜ್ಯೇಷ್ಠ ಮಾಸದ 1 ತಿಂಗಳು ತುಳಸಿ ಚಾಲೀಸವನ್ನು ಪಠಿಸಬೇಕು. ಇದು ಕುಟುಂಬದ ಸದಸ್ಯರ ನಡುವೆ ಪ್ರೀತಿಯನ್ನು ಹೆಚ್ಚಾಗುವಂತೆ ಮಾಡುವುದು. ಸಕಾರಾತ್ಮಕ ಶಕ್ತಿ. ಮನೆಯಲ್ಲಿ ನಕಾರಾತ್ಮಕ ಶಕ್ತಿಗಳು ಹೆಚ್ಚಾಗಿದೆ ಎನ್ನುವ ಭಾವನೆ ನಿಮ್ಮಲ್ಲಿ ಮೂಡಿದರೆ, ಮನೆಯಲ್ಲಿ ವಾಸ್ತುದೋಷಗಳು ಹೆಚ್ಚಾಗುತ್ತಿದ್ದರೆ ಅಂತಹ ಸಂದರ್ಭದಲ್ಲಿ ನೀವು ತುಳಸಿ ಚಾಲೀಸವನ್ನು ಪಠಿಸುವ ಹವ್ಯಾಸವನ್ನು ರೂಢಿಸಿಕೊಳ್ಳಬೇಕು. ವೃತ್ತಿಯಲ್ಲಿ ಪ್ರಗತಿ. ವ್ಯಾಪಾರ ವ್ಯವಹಾರದಲ್ಲಿ ಮತ್ತು ಉದ್ಯೋಗದಲ್ಲಿ ಪ್ರಗತಿಯನ್ನು ಸಾಧಿಸಲು ಬಯಸಿದರೆ ಮತ್ತು ಇವುಗಳಲ್ಲಿನ ಅಡೆತಡೆಗಳಿಂದ ಮುಕ್ತಿಯನ್ನು ಕಂಡುಕೊಳ್ಳಲು ಬಯಸಿದರೆ ಜ್ಯೇಷ್ಠ ಮಾಸದಲ್ಲಿ ತುಳಸಿ ಚಾಲೀಸವನ್ನು ಪಠಿಸುವುದು ಉತ್ತಮ. 2026 ಜ್ಯೇಷ್ಠ ಮಾಸದಲ್ಲಿ ತುಳಸಿಯನ್ನು ಪೂಜಿಸುವುದು ಹೇಗೆ? 2026 ಜ್ಯೇಷ್ಠ ಮಾಸದಲ್ಲಿ ತುಳಸಿಯನ್ನು ಪೂಜಿಸುವಂತಹ ಸಂದರ್ಭದಲ್ಲಿ ವಿಶೇಷ ಕಾಳಜಿಯನ್ನು ತೆಗೆದುಕೊಳ್ಳುವುದು ತುಂಬಾ ಮುಖ್ಯವಾಗಿರುತ್ತದೆ. ಈ ಸಮಯದಲ್ಲಿ ನೀವು ತಪ್ಪಾದ ರೀತಿಯಲ್ಲಿ ತುಳಸಿಯನ್ನು ಪೂಜಿಸಿದರೆ ಅದರಿಂದ ಯಾವುದೇ ಪ್ರಯೋಜನಗಳನ್ನು ಪಡೆದುಕೊಳ್ಳಲು ಸಾಧ್ಯವಿಲ್ಲ. ಜ್ಯೇಷ್ಠ ಮಾಸದಲ್ಲಿ ಮುಂಜಾನೆ ಎದ್ದು ಸ್ನಾನ ಮಾಡಿದ ನಂತರ ಶುದ್ಧವಾದ ಬಟ್ಟೆಯನ್ನು ಧರಿಸಿ ತುಳಸಿ ಗಿಡಕ್ಕೆ ನೀರನ್ನು ಅರ್ಪಿಸಿ. ಸಂಜೆ ಸಮಯದಲ್ಲಿ ತುಳಸಿ ಗಿಡದ ಬಳಿ ಎಳ್ಳೆಣ್ಣೆಯ ದೀಪವನ್ನು ಹಚ್ಚಿಡಬೇಕು. ತುಳಸಿ ಗಿಡದ ಬಳಿ ದೀಪವನ್ನು ಬೆಳಗಿದ ನಂತರ ಒಂದು ಆಸನದ ಮೇಲೆ ಕುಳಿತುಕೊಂಡು ಪೂರ್ವ ಭಕ್ತಿಯಿಂದ ತುಳಸಿ ಚಾಲೀಸವನ್ನು ಪಠಿಸಬೇಕು. ತುಳಸಿ ಚಾಲೀಸವನ್ನು ಪಠಿಸಿದ ನಂತರ ತುಳಸಿಗೆ ಆರತಿಯನ್ನು ಮಾಡಿ. ಈ ಮಾಸದಲ್ಲಿ ಸೂರ್ಯನ ಶಾಖವು ಅತಿಯಾಗಿರುವುದರಿಂದ ತುಳಸಿ ಗಿಡವು ಶೀಘ್ರದಲ್ಲೇ ಒಣಗಿ ಹೋಗಬಹುದು. ಹಾಗಾಗಿ ಆಗಾಗ್ಗೆ ತುಳಸಿ ಗಿಡಕ್ಕೆ ನೀರನ್ನು ಹಾಕುತ್ತಿರಿ. ತುಳಸಿಯು ಹಸಿರಾಗಿದ್ದರೆ ಅದು ಮನೆಗೆ ಸಮೃದ್ಧಿಯನ್ನು ತರುವುದು.
ಜ್ಯೇಷ್ಠ ಮಾಸದಲ್ಲಿ ತುಳಸಿ ಪೂಜೆಯನ್ನು ಮಾಡುವುದು ಹೆಚ್ಚು ಪ್ರಯೋಜನಕಾರಿಯಾಗಿದೆ. ಈ ಮಾಸದಲ್ಲಿ ತುಳಸಿಯನ್ನು ಪೂಜಿಸುವುದರಿಂದ ಅದು ನಿಮ್ಮ ಮನೆಗೆ ಸಮೃದ್ಧಿಯನ್ನು ಆಹ್ವಾನಿಸುವುದು. ಅಷ್ಟು ಮಾತ್ರವಲ್ಲ, ಇದು ನಿಮ್ಮ ಮನೆಯನ್ನು ಧನ ಸಂಪತ್ತಿನಿಂದ ತುಂಬುತ್ತದೆ. ಹಾಗಾಗಿ ಜ್ಯೇಷ್ಠ ಮಾಸದಲ್ಲಿ ತುಳಸಿಯನ್ನು ಪೂಜಿಸಿ ತುಳಸಿಯ ಸೇವೆಯನ್ನು ಮಾಡಿ.